is a fire. ಮೊದಲಿನಾಗಿ ನನಗೆ ಭ್ರಮೆ ಆಗಿದ್ದು ಇದೇನು ಕನ್ನಡ ಫಿಲಮ್ಮ, ಹಾಲಿವುಡ್ ಫಿಲಮ್ಮ, ಬಾಲಿವುಡ್ ಫಿಲಮ್ಮ ಏನು ಅಂತಾನೆ ಗೊತ್ತಾಗ್ಲಿಲ್ಲ. ಅಂತ ಹೊರಾಂಗಣ, ಆ ಫೋಟೋಗ್ರಫಿ, ಆ ಹಾಡು, ಆ ಅಭಿನಯ, ಪಾತ್ರಧಾರಿಗಳು, ಅಬ್ಬಬ್ಬಬ್ಬಬ್ಬ, ಆ ಡೈರೆಕ್ಟರ್ ಕಲ್ಪನೆಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ನಿಜವಾಗ್ಲೂ ಬಹಳ ಅದು ಆ ಹೊರಾಂಗಣ ಅಂತೂ ನಮ್ಗೆ ಎಲ್ಲಿ ಇತ್ತಪ್ಪ. ಇದು ಇಂಡಿಯಾನೇನ ಬೇರೆ ಬೇರೆ ಊರುಗಳು. ಅಮ್ಮ ದೇವ್ರೆ, ನಮ್ಮ ಭಾರತ ಎಷ್ಟು ಸುಂದರವಾಗಿದೆ ನೋಡಿ. ಗೊತ್ತಿಲ್ಲ, ಅದನ್ನು ತೋರಿಸಿದ ನಮ್ಮ ಡೈರೆಕ್ಟರ್ಗೆ, ಛಾಯಾಗ್ರಾಹಕರಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ಗಂಭೀರವಾಗಿ ನಮ್ಮ ಹುಡುಗಿ ಅಭಿನಯಿಸಿದ್ದಾರೆ. ಮನಸ್ಸಿನ ನೋವನ್ನ, ಭಾವನೆಯನ್ನ ಹಾಗೆ ಅಗಮಿಸ್ಕೊಂಡು ಅದನ್ನ ಆ ಎಕ್ಸ್ಪ್ರೆಷನ್ ಮಾತ್ರ ತೋರಿಸ್ಕೊಂಡು ಮೇಲೆ ನಂದಕ್ಕ ಎಂತ ಚೈತ ಹೆಂಗಿದ್ದು ದೈವ ಎಂತ ದೈವ. ಓ ಮೇಡಮ್, ನೀವು ಅಷ್ಟೇ ಬಹಳ ಬಹಳ ಚೆನ್ನಾಗಿ ಮಾಡಿದ್ದೀರಾ. ಈ ಪಾತ್ರ ನೀವಲ್ಲದೆ ಬೇರೆ ಯಾರೂ ಮಾಡಕ್ ಆಗ್ತಾ ಇಲ್ಲ. ನಾನು ಕೊಟ್ಟಿದ್ರೆ ಮಾಡ್ತಾ ಇದ್ದೀನಿ, ನಮ್ಗೆ ಗೊತ್ತಿಲ್ಲ. ಆದ್ರೆ ಅವರು ತುಂಬಾ ಚೆನ್ನಾಗಿ ಮಾಡಿದ್ರು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಡಾನ್ಸ್ ಆಗಿರ್ಬೋದು, ಆ ಕಾರಲ್ಲಿ ಬೈಕಲ್ಲಿ ಹೋಗೋದು, ಅದು ಇದು ಎಲ್ಲನೂ ಬೇಕಾಗಿರೋದು. ಈ ಏಜಲ್ಲಿ ನಮಗೆ ಮಕ್ಕಳ ಪ್ರೀತಿ ಅದು ಯಾವುದು ಇರೋದು ಏನೋ ನನಗೆಲ್ಲನೂ ಸಿಕ್ಕಿದೆ. ಸಿಗದೇ ಇರೋರಿಗೆ ಈ ಸಿನಿಮಾ ನೋಡಿ ಹೇಳಿ, ಇವಾಗ ಎಷ್ಟು ಜನ ಸೇರಿದ್ದೀರಾ, ಹಾಗೆ ಪ್ರತಿಯೊಂದು ಶೋ ಅಲ್ಲೂ ಸೇರಿ ಈ ಸಿನಿಮಾನ ಗೆಲ್ಲಿಸಿ ಅಂತ ನಾನು ನಮಸ್ಕಾರ. ತುಂಬ ಮುಖ್ಯವಾದ ಪ್ರಯಾಣ 2 ಗಂಟೆ ನಮ್ಮನ್ನು ಬೆಂಗಳೂರಿಂದ ಕರ್ಕೊಂಡು ವಿಜಯಪುರ ಸೌತ್ ಇಂಡಿಯಾ ಎಲ್ಲ ಟೂರ್ ಮಾಡಿಸಿದ್ರು. ಅದ್ರ ಜೊತೆಗೆ ಒಂದು ಅದ್ಭುತವಾದ ವಿಚಾರಗಳು. ಅಮ್ಮ ತುಂಬ ಚೆನ್ನಾಗಿ ಮಾಡಿದೆ. ತುಂಬ ಹಾಗೆ ಗುಡ್ಲಕ್ ತುಂಬ ಒಳ್ಳೆಯದಾಗಲಿ. ಎಲ್ಲರೂ ಅದೇ ಈಗ ಅವರು ಹೇಳಿದ್ರು ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ, ಒಳ್ಳೆ ಸಿನಿಮಾಗಳು ಮಾಡಿದಾಗ, ಒಳ್ಳೆ ಪ್ರಯತ್ನಗಳು ಮಾಡಿದಾಗ ನಿಮ್ಮ ಬೆಂಬಲ ಬೇಕು. ಈಗ ನಿಮ್ಮ ಬೆಂಬಲ ಸೂಚಿಸೋದಕ್ಕೆ ನಿಮ್ಮೆಲ್ಲರಿಗೂ ಒಂದು ಸೋಷಿಯಲ್ ಮೀಡಿಯಾದ ಪ್ಲಾಟ್ಫಾರ್ಮ್ ಇದೆ. ದಯಮಾಡಿ ಎಲ್ಲರೂ ನಿಮ್ಮ ಸ್ನೇಹಿತರುಗಳಿಗೆ ಹೇಳಿ ಈ ಸಿನಿಮಾ ನೋಡೋಕೆ ಹೇಳಿ. ನನಗಂತೂ ಭಾವನೆಗಳ ನಡುವೆ ಸಂಘರ್ಷ ಆಯಿತು. ತುಂಬ ಚೆನ್ನಾಗಿತ್ತು. ಆ ಟ್ರಾವೆಲ್ಲೇ ವಂಡರ್ಫುಲ್. ಪ್ರತಿಯೊಂದು ಪಾತ್ರಗಳು ಅವರನ್ನು ದರ್ಶನ ಮಾಡುವ ರೀತಿ ಪ್ರತಿಯೊಂದು ತುಂಬ ಆಗಿತ್ತು. ನೀವು ಅದೇ ಬೆಸ್ಟ್ ಅಲ್ವಾ? ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ವಂಡರ್ಫುಲ್ ಜಾಬ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆದಾಗಲಿ. ಚೆನ್ನಾಗಿ ಮಾಡಿದ್ರೆ ಎಲ್ರಿಗೂ ಬಿಡ್ಲೆ. ಮತ್ತೆ ದೀಪಿಕಾ ತುಂಬ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಕಾಣ್ತಾರೆ. ಕಿಟೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.